ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ SNQ ಕೋಟಾ ಅಂದ್ರೆ ಏನು, ಸೂಪರ್ ನ್ಯೂಮರರಿ ಕೋಟಾ ಅಂದ್ರೆ ಏನು. ನೀವು ಇವಾಗ ಇನ್ನು KCT ಎಕ್ಸಾಮ್ ಅನ್ನ ಬರಿಬೇಕಷ್ಟೇ. ಬರೀಲಿಕ್ಕೂ ಮುಂಚೆ ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಕೇಳಿದ್ರೆ, ನೀವು ಈ SNQ ಕೋಟಾವನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ ಅನ್ನ ಬರೆದ್ರೆ ನಿಮ್ಗೆ 4 ವರ್ಷಕ್ಕೆ ಏನು ಇಂಜಿನಿಯರಿಂಗ್ ಫೀಸ್ ಅನ್ನ ಕಟ್ಟುತ್ತೀರಾ ನೋಡಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಪರ್ ಇಯರ್ 1,50,000 ಅಂತ ಅನ್ಕೊಂಡ್ರೆ 4 ವರ್ಷಕ್ಕೆ 6 ಲಕ್ಷ ಆಗುತ್ತೆ. ಇದು ಮಿನಿಮಮ್ ಫೀಸ್ ಆಸ್ ಅ ಕಾಲೇಜ್ ಫೀಸ್. ನೀವು KCT ಥ್ರೂ ಅಡ್ಮಿಷನ್ ತಗೊಂಡ್ರೆ, ಗೌರ್ಮೆಂಟ್ ಕಾಲೇಜ್ಗಳನ್ನ ಬಿಟ್ಟು ಆಟೋನಾಮಸ್ ಏಡೆಡ್ ಕಾಲೇಜು, ಈ ಕಾಲೇಜ್ಗಳಿಗೆ ನೀವು ಅಡ್ಮಿಷನ್ ತಗೊಂಡ್ರೆ ನಿಮ್ಗೆ ಮಿನಿಮಮ್ 6 lakhs ಬೇಕೇ ಬೇಕು ಫಾರ್ 4 years. ಅಂದ್ರೆ ಪರ್ ಇಯರ್ ನಿಮ್ಗೆ ಫೀಸ್ ಎಷ್ಟಾಗುತ್ತೆ? ಅರೌಂಡ್ 1,50,000 ಆಗುತ್ತೆ. ಅದೇ ನಿಮ್ಗೆ ಈ SNQ ಕೋಟಾ ಅಂತ ಒಂದಿದೆ ನಿಮ್ಗೆ KCT ಅಲ್ಲಿ. ನಿಮ್ಗೊಂದು ಒಳ್ಳೆ ರ್ಯಾಂಕ್ ಬಂದ್ರೆ ಮತ್ತೆ ನಿಮ್ಮ ಆನ್ಯುವಲ್ ಇನ್ಕಮ್ ಕಡಿಮೆ ಇದ್ರೆ ಇದು ಏನು ಎಲಿಜಿಬಿಲಿಟಿ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ. ಸೊ ನೀವು 1 ವರ್ಷಕ್ಕೆ 1,50,000 ಅಥವಾ 1,50,000 ನೀವು ಪರ್ ಇಯರ್ ಖರ್ಚು ಮಾಡೋದನ್ನ 4 ವರ್ಷಕ್ಕೆ ಇದಿಷ್ಟು ಫೀಸ್ಗಳಾಗುತ್ತೆ ನಿಮ್ಗೆ. ಅಂದ್ರೆ ನಿಮ್ಗೆ ಪರ್ ಇಯರ್ ಫೀಸ್ ಅರೌಂಡ್ 30 to 40,000, ಅಪ್ ಟು 40,000, ನಾಟ್ ಮೋರ್ ದನ್ ದಟ್. ಓಕೆ, ಸೊ ಇದ್ರ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ನೀವು ಈ ವಿಡಿಯೋವನ್ನ ಟಿಲ್ ದ ಎಂಡ್ ವಾಚ್ ಮಾಡಿದ್ರೆ ನೀವು 1 ವರ್ಷಕ್ಕೆ KCT ಫೀಸ್ ಅನ್ನ ಏನ್ ಪೇ ಮಾಡ್ತೀರಾ ನೋಡಿ, ಇದು 4 ವರ್ಷಕ್ಕಾಗುತ್ತೆ. ಅಂದ್ರೆ ವಿದಿನ್ 1,50,000 ನೀವು 4 ವರ್ಷದ ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ಬೋದು. ಸೊ ಇದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಸರ್? ಇದಕ್ಕೆ ನಾನು ಏನ್ ಮಾಡ್ಬೇಕು? ಈ ಎಲಿಜಿಬಿಲಿಟಿ ಕ್ರೈಟೇರಿಯಾವನ್ನ ನಾನು ಮೀಟ್ ಮಾಡ್ಬೇಕಾದ್ರೆ ಅಥವಾ SNQ ಕೋಟಾವನ್ನ ನಾನು ಪಡ್ಕೊಳ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಸೆಕೆಂಡ್ PUC ಅಲ್ಲಿ ಓದ್ತಾ ಇದ್ರೆ, ಇಕಾನಾಮಿಕಲಿ ಬ್ಯಾಕ್ ಇದ್ದು ತುಂಬಾ ಓದ್ಲಿಕ್ಕೆ ತುಂಬಾ ಮುಂದ್ಗಡೆ ಇದ್ರೆ ಅಂತ ಸ್ಟೂಡೆಂಟ್ಸ್ ಗಳಿಗೆ ಇದನ್ನ ಶೇರ್ ಮಾಡಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ವಿದಿನ್ 1,50,000 ಅಲ್ಲಿ 4 ವರ್ಷದ ಇಂಜಿನಿಯರಿಂಗ್ ಫೀಸ್ ಅನ್ನ ನೀವು ಕಟ್ಟಬಹುದು. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಂಜಿನಿಯರಿಂಗ್ KCT ಎಕ್ಸಾಮ್ ಅನ್ನ ಬರೀಲಿಕ್ಕೂ ಮುಂಚೆ ಈ ವಿಡಿಯೋವನ್ನ ನಿಮ್ಗೆ ಯಾಕೆ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಇದು ಇವಾಗಲೇ ನಿಮ್ಗೆ ತಲುಪಿದ್ರೆ ಖಂಡಿತ ನೀವು ಸೀರಿಯಸ್ ಆಗಿ ಓದಿದ್ರೆ ಖಂಡಿತ ನೀವು SNQ ಕೋಟಾಗೂ ಕೂಡ ಎಲಿಜಿಬಲ್ ಆಗ್ತೀರಾ. ಓಕೆ, ಫಸ್ಟ್ ಆಫ್ ಆಲ್ ಇದೇನಿದು ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳಿದ್ರೆ, ಸೂಪರ್ ನ್ಯೂಮರರಿ ಕೋಟಾ ಅಥವಾ SNQ ಕೋಟಾ ಅಂತ ಕರೀತಾರೆ. ಬೋಧನಾ ಶುಲ್ಕದ ವಿನಾಯಿತಿ ಯೋಜನೆ ಅಂತ ಕರೀತಾರೆ. ಆಸ್ ಪರ್ ಗವರ್ನಮೆಂಟ್ ಆರ್ಡರ್ ನಂಬರ್ ED10 TEC 2019 Bangalore dated 35/2019, the supernumerary quota seats will be offered as the details below. ನಾನು ಕಂಪ್ಲೀಟ್ ಆಗಿದ್ರೆ ಡೀಟೇಲ್ಸ್ ಅನ್ನ ಹೇಳ್ತೇನೆ. ಇದರಲ್ಲಿ ಏನು ಅಂತ ಕೇಳಿದ್ರೆ, ರಾಜ್ಯದ ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಕೋರ್ಸುಗಳು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಡಿಪ್ಲೊಮಾ ಪ್ರವೇಶಾತಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಸಂಖ್ಯಾಧಿಕ ಸೀಟುಗಳನ್ನು ಮೆರಿಟ್ ಆಧಾರದ ಮೇರೆಗೆ ಬೋಧನಾ ಶುಲ್ಕದ ವಿನಾಯಿತಿ ಯೋಜನೆ, ಅಂದ್ರೆ ಇಲ್ಲಿ ನಿಮ್ಗೆ ಟ್ಯೂಷನ್ ಫೀಸ್ ವೇವರ್ ಸ್ಕೀಮ್ ಅಂತ ಕರೀತಾರೆ, ಹಂಚಿಕೆಯನ್ನ ಮಾಡಲಾಗುವುದು. ಹೇಗೆ ಹಂಚಿಕೆಯನ್ನ ಮಾಡ್ತಾರೆ ಅಂತ ಕೇಳಿದ್ರೆ, ಮೊದಲ ಕ್ರೈಟೀರಿಯಾ ನಾನು ಹೇಳ್ತೇನೆ ನೋಡಿ. ನಿಮ್ಮ ಕರೆಕ್ಟ್ ಕೇಳಿ, ನಿಮ್ಮ ಪ್ಯಾರೆಂಟ್ಸ್ ಗಳ ಆನ್ಯುವಲ್ ಇನ್ಕಮ್, ನಿಮ್ಮ ಆನ್ಯುವಲ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಪ್ಯಾರೆಂಟ್ಸ್ ನ ಆನ್ಯುವಲ್ ಇನ್ಕಮ್ ಬಿಲೋ 8 lakhs ಇರಬೇಕು. ವೆರಿ ಇಂಪಾರ್ಟೆಂಟ್. ಬಿಲೋ 8 lakhs ಇದ್ರೆ ಓಕೆ, ನೀವೆಲ್ಲರೂ ಕೂಡ SNQ ಕೋಟಾಗೆ ಎಲಿಜಿಬಲ್ ಆಗ್ತೀರಾ. ವೆರಿ ಇಂಪಾರ್ಟೆಂಟ್. ಯಾರ್ಯಾರು ಈವನ್ ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಾದ್ರೂ ಕೂಡ ನಿಮ್ಗಿದು ಅಪ್ಲಿಕೇಬಲ್ ಇದೆ. ಯಾರ್ಯಾರ ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದೆ ಅಂದ್ರೆ, ನಿಮ್ಮ ಆನ್ಯುವಲ್ ಇನ್ಕಮ್ ಅಲ್ಲಿ ಲೆಸ್ ದ್ಯಾನ್ 8 lakhs ಇದ್ರೆ, ನಿಮ್ಮ ಅಪ್ಪ ಅಮ್ಮನ ಆನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ರೆ ನೀವು ಪ್ರತಿಯೊಬ್ಬರು ಕೂಡ SNQ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರಾ. ಓಕೆ, ಒಂದನೇದು. ಸರ್ ಇದನ್ನ ಯಾವ ರೀತಿ ಅವರು ಡಿವೈಡ್ ಮಾಡ್ತಾರೆ? ಈಗ ಇದರಲ್ಲಿ ಯಾವ್ದ್ರಲ್ಲಿ SNQ ಕೋಟಾ ಅಂತ ಹೇಗೆ ಇಂಜಿನಿಯರಿಂಗ್ ಇದ್ರವ್ರು ಅಥವಾ KEE ಅವರು ಇದು ಯಾವ ರೀತಿ ಡಿವೈಡ್ ಮಾಡ್ತಾರೆ ಕೇಳಿದ್ರೆ, ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ. ಯಾವ ರೀತಿ ಸ್ಲ್ಯಾಬ್? ಮೊದಲನೇ ಸ್ಲ್ಯಾಬ್ ಅಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ಬೋಧನಾ ಶುಲ್ಕ ವಿನಾಯಿತಿ ಯೋಜನೆಯಲ್ಲಿ ಯಾರ ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇದೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಆನ್ಯುವಲ್ ಸರ್ಟಿಫಿಕೇಟ್ ಅಥವಾ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ನೀವು ಸಬ್ಮಿಟ್ ಮಾಡ್ತೀರಾ ನೋಡಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಅದು 1 lakh ಇದ್ರೆ ನೀವು ಮೊದಲನೇ ಸ್ಲ್ಯಾಬ್ ಅಲ್ಲಿ ಬರ್ತೀರಾ. ಫಸ್ಟ್ ಸ್ಲ್ಯಾಬ್ ಅಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರದ್ದು ಫಾದರ್ ಅಥವಾ ನಿಮ್ಮ ಅಪ್ಪ ಅಮ್ಮನ ಆನ್ಯುವಲ್ ಇನ್ಕಮ್ ಲೆಸ್ ದ್ಯಾನ್ 2.5 lakhs ಇರ್ತೀರಾ ನೋಡಿ, ಅವ್ರು ಬರ್ತೀರಾ. ಇನ್ನು ಸೆಕೆಂಡ್ ಸ್ಲ್ಯಾಬ್ ಅಲ್ಲಿ ಯಾರು ಇರ್ತಾರೆ ಕೇಳಿದ್ರು, ಯಾರಿದ್ದು 2.5 lakhs ಅಬೋವ್ ಇದ್ದು ಬಿಲೋ 3.5 lakhs ಇದ್ರೆ ನೀವು ಸೆಕೆಂಡ್ ಸ್ಲ್ಯಾಬ್ ಅಲ್ಲಿ ಬರ್ತೀರಾ. ಥರ್ಡ್ ಸ್ಲ್ಯಾಬ್ ಅಲ್ಲಿ ಯಾರು ಬರ್ತಾರೆ ಕೇಳಿದ್ರೆ, ಯಾರದ್ದು ಫ್ಯಾಮಿಲಿ ಇನ್ಕಮ್ 3.5 lakhs to 4.5 lakhs ಬರುತ್ತೆ, ಅವ್ರು ಬರ್ತಾರೆ. ಅದಾದ ನಂತರ ನೆಕ್ಸ್ಟ್ ಸ್ಲ್ಯಾಬ್ ಅಲ್ಲಿ ಯಾರು ಬರ್ತಾರೆ ಕೇಳಿದ್ರೆ, ಯಾರು ಫ್ಯಾಮಿಲಿ ಇನ್ಕಮ್ 4.5 lakhs to 6 lakhs ಇರುತ್ತೆ. ಅದಾದ ನಂತರ ಫಿಫ್ತ್ ಸ್ಲ್ಯಾಬ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಇನ್ಕಮ್ 6 lakhs ಇಂದ
8 lakhs ಅಂದ್ರೆ ಇನ್ ಬಿಟ್ವೀನ್ 6 lakhs 8 lakhs 5 ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ ಸ್ಟೂಡೆಂಟ್ಸ್. ಓಕೆ, ಯಾರ್ಯಾರು 5 lakhs ಬಿಲೋ ಇನ್ಕಮ್ ಇದೆ ಎಲ್ಲರೂ ಕೂಡ SNQ ಕೋಟಾಗೆ ಎಲಿಜಿಬಲ್ ಇದ್ದೀರಾ. ಅದರಲ್ಲಿ ಡಿಫರೆಂಟ್ ಸ್ಲ್ಯಾಬ್ ಆಗಿ ಡಿವೈಡ್ ಮಾಡ್ತಾರೆ. ಎಲ್ಲಾ ಕಾಲೇಜಲ್ಲೂ ಕೂಡ ಈಗ ಫಾರ್ ಎಕ್ಸಾಂಪಲ್ ಒಂದು XYZ ಅಂತ ಒಂದು ಕಾಲೇಜ್ ಇದೆ, ಅದರಲ್ಲಿ 100 ಸೀಟ್ಸ್ ಟೋಟಲ್ ಇಂಟೇಕ್ ಎಷ್ಟು ಅಂತ ಕೇಳಿದ್ರೆ 100 ಸೀಟ್ಸ್. ಅದರ ಮೇಲ್ಗಡೆ 5% ಸೀಟ್ಸ್ಗಳು SNQ ಕೋಟಾ ಇರುತ್ತೆ. ಅಂದ್ರೆ 100 ಅಲ್ಲಿ 5 ಸೀಟ್ಸ್ಗಳು ಅಂದ್ರೆ ಮೋರ್ ದನ್ 5 ಸೀಟ್ಸ್ ಅಂದ್ರೆ 100 ಪ್ಲಸ್ 5 105 ಸೀಟ್ಸ್ಗಳಿರುತ್ತೆ. ಅದರಲ್ಲಿ 5 ಸೀಟ್ಸ್ಗಳು SNQ ಕೋಟಾದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ 1000 ಸೀಟ್ಸ್ ಓವರ್ ಆಲ್ ಆಗಿ ಇದ್ರೆ ಅದ್ರ ಮೇಲ್ಗಡೆ 5% ಸೀಟ್ಸ್ಗಳು SNQ ಕೋಟಾ ಅಂದ್ರೆ 1000 ಸೀಟ್ಸ್ ಇದ್ರೆ 50 ಸೀಟ್ಸ್ಗಳು SNQ ಕೋಟಾ ಇರುತ್ತೆ. ಇದು ಎಲ್ಲ ಬ್ರಾಂಚಿಗೂ ಡಿವೈಡ್ ಆಗಿ ಹೋಗಿರುತ್ತೆ. ಓಕೆ, 5% SNQ ಕೋಟಾ ಯಾವ್ದ್ರ ಮೇಲೆ? ಸಂಖ್ಯಾದಿತ ಅಂದ್ರೆ ಆಲ್ರೆಡಿ ಇದು ಗೌರ್ಮೆಂಟ್ ಇಂದ ಒಂದಿಷ್ಟು ಸೀಟ್ಸ್ ಗಳಂತ ಕಾಲೇಜಿಗೆ ಅಲಾಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 1000 ಸೀಟ್ಸ್, ಅದ್ರ ಮೇಲ್ಗಡೆ 5% ಸೀಟ್ಸ್, 1000 5% ಸೀಟ್ಸ್ಗಳು SNQ ಕೋಟಾ ಆಗಿರುತ್ತೆ. ಇದು ಯಾರೆಲ್ಲ ಎಲಿಜಿಬಲ್? ಯಾರ್ಯಾರದು ಫ್ಯಾಮಿಲಿ ಇನ್ಕಮ್ ಲೆಸ್ ದನ್ 8 lakhs ಇರುತ್ತೆ ಎಲ್ಲರೂ ಎಲಿಜಿಬಲ್ ಆಗಿರ್ತಾರೆ. ಅವರು ಯಾರಿಗೆ SNQ ಕೋಟಾವನ್ನ ಕೊಡುವಾಗ ಯಾವ ರೀತಿ ಡಿವೈಡ್ ಮಾಡ್ತಾರೆ ಕೇಳಿದ್ರೆ, ಸ್ಟೂಡೆಂಟ್ ಈಗ ಫಾರ್ ಎಕ್ಸಾಂಪಲ್ XYZ ಅಂತ ಹೇಳೋ ಒಂದು ಕಾಲೇಜ್ ಇದೆ, ಆ ಕಾಲೇಜಲ್ಲಿ ಯಾರ್ಯಾರದ್ದು ಆನ್ಯುವಲ್ ಇನ್ಕಮ್ ಲೆಸ್ ದನ್ 2.5 lakhs ಇದೆ ಅವ್ರನ್ನ ಫಸ್ಟ್ ಸ್ಲ್ಯಾಬ್ ಅಲ್ಲಿ ಇಡ್ತಾರೆ. ಅದರಲ್ಲಿ ಯಾರದ್ದು KCET ರ್ಯಾಂಕ್ ಕಡಿಮೆ ಇದೆ ನೋಡ್ತಾರೆ. ವೆರಿ ಇಂಪಾರ್ಟೆಂಟ್. ಓನ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಮೇಲೆ ಇದನ್ನ ಕೊಡೋದಿಲ್ಲ, ನಿಮ್ಮ KCET ರ್ಯಾಂಕ್ ಕೂಡ ಒಳ್ಳೇದಿರ್ಬೇಕು. ಆ ಕಾಲೇಜಿಗೆ ಫಾರ್ ಎಕ್ಸಾಂಪಲ್ RVC ಕಾಲೇಜಿಗೆ ನಿಮ್ಗೆ SNQ ಕೋಟಾ, ಸರ್ ನಮ್ಗೆ SNQ ಕೋಟಾ ನಂದು ಆನ್ಯುವಲ್ ಇನ್ಕಮ್ ಕಡಿಮೆ ಇದೆ ಸರ್, ನಂಗೆ SNQ ಕೋಟಾದಲ್ಲಿ ನನ್ನ ರ್ಯಾಂಕ್ 5000 ಇದ್ರು ಕೂಡ RVC ಯಲ್ಲಿ SNQ ಕೋಟಾ ಆಗತ್ತಾ? ಇಲ್ಲ. ವೆರಿ ಇಂಪಾರ್ಟೆಂಟ್. RVC ಇದು ಒಂದೀಗ ನಿಮ್ ಫಾರ್ ಎಕ್ಸಾಂಪಲ್ ನಿಮ್ದೊಂದು ರ್ಯಾಂಕ್ 500 ಇದೆ, ನಿಮ್ದು ಆನ್ಯುವಲ್ ಇನ್ಕಮ್ 2 lakhs ಇದೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ತಾರೆ, ನೀವು ಫಸ್ಟ್ ಸ್ಲ್ಯಾಬ್ ಅಲ್ಲಿ ಬರ್ತೀರಾ, ಆ ಫಸ್ಟ್ ಸ್ಲ್ಯಾಬ್ ಅಲ್ಲೂ ಬರ್ತೀರಾ, ಪ್ಲಸ್ ನಿಮ್ಮ ಇನ್ಕಮ್ ಒಂದು ಕಡಿಮೆ ಇದೆ, ಇನ್ನೊಂದು ನಿಮ್ಮ ರ್ಯಾಂಕು ಕೂಡ ಕಡಿಮೆ ಇದೆ. RVC ಯಲ್ಲಿ ನಿಮ್ಗೆ CSE ಆಯ್ತು ಅಂತ ಅನ್ಕೊಳ್ಳಿ. ಅವಾಗ ನೀವು ಫಸ್ಟ್ ಸ್ಲ್ಯಾಬ್ ಅಲ್ಲಿ ಇರೋದ್ರಲ್ಲೇ ಒಂದು ನಾನು ಹೇಳಿದೆ ಒಂದು 5 ಸೀಟ್ಸ್ ಇದೆ ಅಂತ ಅನ್ಕೊಳ್ಳಿ RVC ಯಲ್ಲಿ SNQ ಕೋಟಾ. ನಿಮ್ಗಿಂತ ಕಡಿಮೆ ಇನ್ಕಮ್ ಇರುವಂತ ಯಾವ ಸ್ಟೂಡೆಂಟು ಇಲ್ಲ, ಇರೋದ್ರಲ್ಲೇ 2 lakhs ನಿಮ್ದೆ ಕಡಿಮೆ ಇನ್ಕಮ್, ಅವಾಗ ನಿಮ್ಗೆ SNQ ಕೋಟಾ ಆಗುತ್ತೆ. ಇನ್ ಕೇಸ್ 2.5 lakhs ಆಯ್ತು, ಇವಾಗ ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನ ನೋಡ್ತಾರೆ. ಎಲ್ಲಾ ಸ್ಟೂಡೆಂಟ್ಸ್ ಗಳನ್ನ ನೋಡಿದಾಗ 2.5 lakhs ಬಿಲೋ ಇರೋ ಇನ್ಕಮ್ ಇರುವಂತ ಯಾವ ಸ್ಟೂಡೆಂಟ್ಗಳು ಇಲ್ಲ, ಆವಾಗ ಸೆಕೆಂಡ್ ಸ್ಲ್ಯಾಬಿಗೆ ಹೋಗ್ತಾರೆ. ಅಥವಾ ಔಟ್ ಆಫ್ 5 ಸೀಟ್ಸ್ ಅಲ್ಲಿ 3 ಸೀಟ್ಸ್ಗಳು ಫಿಲ್ ಆಗಿದೆ, ಇನ್ನು 2 ಸೀಟ್ಸ್ ಉಳಿದಿದೆ, ಬಟ್ ಬಿಲೋ 2.5 lakhs ಇನ್ಕಮ್ ಇರುವಂತ ಯಾವ ಸ್ಟೂಡೆಂಟ್ಸ್ಗಳು ಇಲ್ಲ, ಆವಾಗ 2.5 to 3.5 ಇರುವಂತ ಸ್ಟೂಡೆಂಟ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರೆ. ಆ 2 ಸೀಟ್ಗಳು ಯಾರಿಗೆ 2.5 ಮತ್ತೆ 3.5 lakhs ಇನ್ಕಮ್ ಇದೆಯಲ್ಲ ಆ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಇನ್ ಕೇಸ್ ಯಾವ ಸ್ಟೂಡೆಂಟ್ಸ್ ಗಳು ಕೂಡ 2.5 ಮತ್ತೆ 3.5 ಬಿಟ್ವೀನ್ ಯಾರು ಇಲ್ಲ, ಅಗೇನ್ ಎಲ್ಲಿಗೆ ಹೋಗ್ತಾರೆ? 3.5 to 4.5 ಹೋಗ್ತಾರೆ. ಹೀಗೆ ಫಸ್ಟಿಗೆ ನೋಡೋದು ನಿಮ್ಮ ರ್ಯಾಂಕ್ ಅನ್ನು ನೋಡ್ತಾರೆ, ಪ್ಲಸ್ ನಿಮ್ಮ ಇನ್ಕಮ್ ಅನ್ನು ನೋಡ್ತಾರೆ. ಕಡಿಮೆ ಇನ್ಕಮ್ ಇರಬೇಕು, ಒಳ್ಳೆ ರ್ಯಾಂಕ್ ಇದ್ರೆ ನಿಮಗೆ ಸೂಪರ್ ನ್ಯೂಮರರಿ ಕೋಟಾ ಆಗತ್ತೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದ್ರೆ, ಈ ಸೂಪರ್ ನ್ಯೂಮರರಿ ಕೋಟಾ ಅನ್ನೋದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ನೋಡಿ, ಎಲ್ಲಾ ವರ್ಗದ ಅಭ್ಯರ್ಥಿಗಳು ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸಹ ಸೂಪರ್ ನ್ಯೂಮರರಿ ಕೋಟಾದ ಸೀಟುಗಳನ್ನು ಪಡೆಯಬಹುದಾಗಿದೆ. ಸೂಪರ್ ನ್ಯೂಮರರಿ ಕೋಟಾದ ಸೀಟುಗಳನ್ನು ಪಡೆಯಲು ಅಭ್ಯರ್ಥಿಗಳು RD ಸಂಖ್ಯೆ ಇರುವ ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರವನ್ನ ಸಂಬಂಧಿಸಿದ ತಹಶೀಲ್ದಾರರಿಂದ ಪಡೆದು ಅರ್ಜಿ ಸಲ್ಲಿಸುವ ಸಮಯದಲ್ಲಿ RD ಸಂಖ್ಯೆನ ನಮೂದಿಸಬೇಕು. ವೆರಿ ಇಂಪಾರ್ಟೆಂಟ್. ಯಾರಿಗೆ? ಇದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೂ ಇಂಪಾರ್ಟೆಂಟ್, ನಿಮ್ಗೂ ಇಂಪಾರ್ಟೆಂಟ್. ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟೇ ಆಗಿರಿ, ನೀವು ಸೂಪರ್ ನ್ಯೂಮರರಿ ಕೋಟಾಗೆ ಎಲಿಜಿಬಲ್ ಆಗಿರ್ತೀರಾ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ರ್ಯಾಂಕ್ 28,000 ಇದೆ ಅಂತ ಅನ್ಕೊಳ್ಳಿ, ಅಥವಾ 20,000 ರ್ಯಾಂಕ್ ಇದೆ. ನೀವೀಗ ಫಾರ್ ಎಕ್ಸಾಂಪಲ್ ನೀವು ಏನ್ ಮಾಡ್ತೀರಾ, ನಂಗೆ ಸೂಪರ್ ನ್ಯೂಮರರಿ ಕೋಟಾನೇ ಆಗ್ಬೇಕು, ಒಂದು ಡೀಸೆಂಟ್ ಕಾಲೇಜ್ ಆಗ್ಬೇಕು ಅಂತಿದ್ರೆ ನೀವು ಒಂದು ಟಾಪ್ 30 ಮೇಲ್ಗಡೆ ಇರೋ ಕಾಲೇಜನ್ನ ನಿಮ್ಮ ಏನು ಇದರಲ್ಲಿ ಯಾವ್ದ್ರಲ್ಲಿ ಕೌನ್ಸಿಲಿಂಗ್ ಮಾಡುವಾಗ ನಿಮ್ಮ ಆಪ್ಷನ್ ಎಂಟ್ರಲ್ಲಿ ಹಾಕ್ಬೇಕು. ಆವಾಗ ನಿಮ್ಗೆ ಸೂಪರ್ ನ್ಯೂಮರರಿ ಕೋಟಾ ಆಗೋ ಚಾನ್ಸಸ್ ತುಂಬಾ ಹೆವಿ ಇದೆ. ಸರ್ ನಂಗೆ 20,000 ರ್ಯಾಂಕ್ ಬಂದಿದೆ, 15,000 ಟಾಪ್ 15 ಕಾಲೇಜ್ ಒಳಗಡೆ ಸೂಪರ್ ನ್ಯೂಮರರಿ ಕೋಟಾ ಆಗೋದಿಲ್ವಾ? ಆಗ್ಲೂಬಹುದು. ಇದು ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಆ ಟಾಪ್ 15 ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮ್ಗಿಂತ ಕಡಿಮೆ ಏನು ಇನ್ಕಮ್ ಇಲ್ಲದೆ ಇರೋ ಸ್ಟೂಡೆಂಟ್ಸ್ ಇದ್ರೆ, ಪ್ಲಸ್ ನಿಮ್ಗಿಂತ ಬೆಟರ್ ನಿಮ್ಗಿಂತ ಬೆಟರ್ ರ್ಯಾಂಕು ಇರಬಾರ್ದು, ಪ್ಲಸ್ ನಿಮ್ಗಿಂತ ಕಡಿಮೆ ರ್ಯಾಂಕು ಇರಬಾರ್ದು, ಮತ್ತೆ ಕಡಿಮೆ ಇನ್ಕಮ್ ಇರಬಾರ್ದು. ಅಂತ ಸ್ಟೂಡೆಂಟ್ಸ್ ಗಳು ಇಲ್ಲದೆ ಇದ್ರೆ ಅವಾಗ ನಿಮ್ಗೆ ಆಗಬಹುದು. ಓಕೆ, ಇದಿಷ್ಟು ಸೂಪರ್ ನ್ಯೂಮರರಿ ಕೋಟಾ. ಸರ್ ಹಾಗಾದ್ರೆ ನನಗೆ ಸೂಪರ್ ನ್ಯೂಮರರಿ ಕೋಟಾ ಆದ್ರೆ ಫೀಸ್ ಎಷ್ಟಿರುತ್ತೆ? ಇದು 2025-26 ಅಂದ್ರೆ ಲಾಸ್ಟ್ ಇಯರ್ ನ ಫೀಸ್ ನೋಡಿ. SNQ ಕೋಟಾದಲ್ಲಿ ನಿಮ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ 20,610 ಇರುತ್ತೆ. ಏಡೆಡ್ ಕಾಲೇಜಸ್ ಇನ್ ಏಡೆಡ್ ಅಂದ್ರೆ ಏಡೆಡ್ ಕೋರ್ಸ್ ಇರುತ್ತೆ, ಏಡೆಡ್ ಕಾಲೇಜ್ ಇರುತ್ತೆ. ಇದರ ಸಪರೇಟ್ ವಿಡಿಯೋ ನಾನು ಮಾಡ್ತೇನೆ. ಏಡೆಡ್ ಕಾಲೇಜ್ ಯಾವುದು, ಅನ್ಏಡೆಡ್ ಕಾಲೇಜ್
ಯಾವುದು, ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸಸ್ ಯಾವುದು, ಏಡೆಡ್ ಕಾಲೇಜಲ್ಲಿ ಏಡೆಡ್ ಕೋರ್ಸಸ್ ಯಾವುದು, ಅದೆಲ್ಲದನ್ನು ನಾನು ನಿಮ್ಗೆ ಹೇಳ್ತೇನೆ, ಸರಿನಾ. ಸೊ ನಿಮ್ಗೆ ಅನ್ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸ್ ಆದ್ರೆ ನಿಮ್ಗೆ 30,610 ಆಗಿರುತ್ತೆ. ಏಡೆಡ್ ಕಾಲೇಜಲ್ಲಿ ಅನ್ಏಡೆಡ್ ಕೋರ್ಸಸ್ ಆಗಿದ್ರೆ 30,610 ಆಗುತ್ತೆ. ಅದೇ ನಿಮ್ಗೆ ಪ್ರೈವೇಟ್ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಈ SNQ ಕೋಟಾ ಇಲ್ಲ. ವೆರಿ ಇಂಪಾರ್ಟೆಂಟ್. ನಿಮ್ಗೆ SNQ ಕೋಟಾ ಆಗ್ಬೇಕಾ, ನೀವು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಆಗ್ಲಿಕ್ಕಿಲ್ಲ. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲ ನಿಮ್ಗೆ SNQ ಕೋಟಾನೇ ಬೇಕು ಅಂತಾದ್ರೆ ಈ ಏನ್ ಹೇಳ್ತಾರೆ, ಏಡೆಡ್ ಕಾಲೇಜು, ಏಡೆಡ್ ಕೋರ್ಸಸ್, ಗೌರ್ಮೆಂಟ್ ಕಾಲೇಜು, UVC ಇದೆಲ್ಲದನ್ನು ಹಾಕ್ಬೇಕು. ಓಕೆ, ಸೊ ಇದರ ಕಂಪ್ಲೀಟ್ ಮಾಹಿತಿಯನ್ನು ಅದು ಹೇಗೆ ಇಡಬೇಕು ಅದೆಲ್ಲದನ್ನು ನೀವು ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ನಾನು ಹೇಳ್ತೇನೆ. ಮತ್ತೆ ಇವಾಗಲೇ ಹೇಳ್ತಾ ಇದ್ದಾರೆ, ನಿಮ್ಮ ಸ್ಟೂಡೆಂಟ್ಸ್ಗಳ ರ್ಯಾಂಕ್ 70-80,000 ಬರುತ್ತೆ ಅಥವಾ 60,000 ಅಬೋವ್ ಬಂದ್ಕೊಂಡು, ಸರ್ ನಾನು ನಿಮಗೆ ಕೌನ್ಸಿಲಿಂಗ್ ಜಾಯ್ನ್ ಆಗ್ತೇನೆ, ನಂಗೆ SNQ ಕೋಟಾ ಮಾಡಿ ಕೊಡ್ತೀರಾ? ನಾನು ಅದನ್ನ ಪ್ರಾಮಿಸ್ ಮಾಡೋದಿಲ್ಲ. ನಮ್ಗೆ ಒಳ್ಳೆ ಕಾಲೇಜು ಬೇಕು ಸರ್, ನನಗೆ SNQ ಕೋಟಾ ಬೇಕು ಸರ್, ನನ್ನ ರ್ಯಾಂಕ್ 60,000 ಅಬೋವ್ ಇದೆ ಸರ್, ದಯವಿಟ್ಟು ಇದನ್ನ ಕೇಳಬೇಡಿ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ನಿಮ್ಮ ರ್ಯಾಂಕ್ 60,000 ಅಬೋವ್ ಇದ್ದು ನನಗೆ SNQ ಕೋಟಾ ಬೇಕು, ನನ್ಗೆ ಒಳ್ಳೆ ಕಾಲೇಜು ಬೇಕು ಅಂದ್ರೆ ಆಗೋದಿಲ್ಲ. ನೀವು ಯಾವುದೋ ಒಂದು ಟಾಪ್ 60-70 ಅಬೋವ್ ಇರುವಂತ ಕಾಲೇಜುಗಳಿಗೆ ಓಕೆ ಅಂತ ಆದ್ರೆ ನಾನು SNQ ಕೋಟಾವನ್ನ ಮಾಡಿಸಿ ಹಾಕ್ತೇನೆ. ಅದು ಬಿಟ್ಕೊಂಡು ನನಗೆ 60,000 ರ್ಯಾಂಕ್ ಇದೆ ಸರ್, ನನ್ನ ಮಗನಿಗೆ ಒಳ್ಳೆ ಕಾಲೇಜೇ ಬೇಕು, ನನ್ನ ಮಗಳಿಗೆ ಒಳ್ಳೆ ಕಾಲೇಜೇ ಬೇಕು, SNQ ಕೋಟೆ ಬೇಕಂತೇಳಿ ನನ್ನ ಜೊತೆ ನೀವು ಕೌನ್ಸಿಲಿಂಗ್ ಜಾಯ್ನ್ ಆಗಿ ಆಮೇಲೆ ಸರ್ ನಂಗೆ SNQ ಕೋಟಾ ಆಗ್ಲಿಲ್ಲ ಅಂತ ಮಾತಾಡಬೇಡಿ. ಒಳ್ಳೆ ರ್ಯಾಂಕ್ ತೆಗಿನಿ, KCT ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿನಿ, 100% ನಿಮ್ಮ ಏನು ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ 8 lakhs ಇದ್ರೆ 100% ಆಗುತ್ತೆ. ಸರ್ ನನ್ 2.5 lakhs ಬಿಲೋನೇ ಇರ್ಬೇಕಾ? ಇಲ್ಲ, 5 lakhs ಇದ್ದವರು ಆಗಿದ್ದಾರೆ, 6 lakhs ಇದ್ದವರು ಆಗಿದ್ದಾರೆ. ಡಿಪೆಂಡ್ಸ್, ಸರಿನಾ. ಸೊ ಇದಿಷ್ಟು SNQ ಕೋಟಾ ಆಗಿದೆ. ಇದರ ಕಂಪ್ಲೀಟ್ ಮಾಹಿತಿಯನ್ನ, ಕಂಪ್ಲೀಟ್ ಗೈಡೆನ್ಸ್ ಅನ್ನ ನೀವು ನಮ್ಮ ಏನು 1-to-1 ಪರ್ಸನಲ್ ಗೈಡೆನ್ಸ್ ಸೇರಿದ್ರೆ ಖಂಡಿತ ನಾನು ಕೊಡ್ತೇನೆ. ನೀವು ಗೈಡೆನ್ಸ್ ಸೇರ್ಬೇಕು ಅಂತಿದ್ರೆ ಇದು ನನ್ನ ನಂಬರ್ 6362. ನಾನು ಇದನ್ನ ನಿಮ್ಗೆ ಇದರಲ್ಲಿ ಕೊಡ್ತೇನೆ. ಓಕೆ, ಅದರಲ್ಲಿ ನಮ್ಮ ಇಲ್ಲಿ ಬೇಕಾದ್ರೆ ಟೈಪ್ ಮಾಡ್ತೇನೆ ನೋಡಿ, 6362324224. ಇದು ನನ್ನ ನಂಬರ್. ಈ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು, ಖಂಡಿತ ಜಾಯ್ನ್ ಆಗಿ, ಸರಿನಾ. ಸೊ ಇದು ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇದು SNQ ಕೋಟಾ ರಿಲೇಟೆಡ್ ಆಗಿರುತ್ತೆ. ಇದ್ರದ್ದು ಏನಾದ್ರು ಡೌಟ್ಸ್ ಇದೆ ನೀವು ಕಮೆಂಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.